ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ನೈಟಲ್ಲೇ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ಕಿಚನ್ಗೆ ಎಂಟ್ರಿ ಆಗ್ತಿದ್ದಂಗೆ ಕಿಚನ್ ತುಂಬ ನೀಟಾಗಿದೆ. ಕೌಂಟರ್ ಮೇಲೆ ಕೆಲವೊಂದು ಬ್ಯಾಗ್ಸ್ ಎಲ್ಲನೂ ಇಟ್ಟಿದ್ದಾರೆ. ಈಗ ಮಿಲ್ಕ್ ತೊಗೊಂಡು ಬರೋಕ್ಕೆ ಯೂಸ್ ಮಾಡಿರೋವಂಥದ್ದೆಲ್ಲನೂ ಅದನ್ನೆಲ್ಲ ಕೂಡ ಅದರ ಜಾಗದಲ್ಲೇ ಇಡ್ತಾ ಇದ್ದೀನಿ. ಸೊ ಒಂದು ಬ್ಯಾಗ್ ತೆಗೆದ್ರೆ ಸಾಕಾಗಲ್ಲ ಅಂತ ಪ್ರತಿನಿತ್ಯ ಒಂದೊಂದು ಬ್ಯಾಗ್ನ ತೆಗೆದು ಸುಮಾರಷ್ಟು ಬ್ಯಾಗ್ಸ್ ಕಲೆಕ್ಟ್ ಆಗಿತ್ತು. ಅವುಗಳನ್ನೆಲ್ಲ ವಾಶ್ಗೆ ಹಾಕಿ ಈಗ ಮಿಲ್ಕ್ ಬಾಯ್ಲ್ ಆಗೋಕ್ಕೆ ಇಡ್ತಾ ಇದ್ದೀನಿ. ಹಾಲು ಕಾಯಿಸೋಕ್ಕೂ ಮುಂಚೆ ಫಸ್ಟಿಗೆ ಪಾತ್ರೆನ ಒಂದ್ಸತಿ ತೊಳೆದು ಕಾಯಿಸೋದ್ರಿಂದ ತಳ ಅನ್ನೋದು ಅಂಟದಿರ ಇರುತ್ತೆ. ಒಂದು ವೇಳೆ ಒಂದು ಲೇಯರ್ ಅಂಟಿದ್ರೂ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ಟೈನಿ ಕವರು ಕೂಡ ರೀಸೈಕ್ಲಿಂಗ್ ಆಗಲಿ ಅನ್ನೋದ್ರಿಂದ ಮಿಲ್ಕ್ ಪಾಕೆಟ್ ಕಟ್ ಮಾಡಬೇಕಾದ್ರೆ ಯಾವ ಶೇಪಲ್ಲಿ ಕಟ್ ಮಾಡಿದ್ದೀನಿ ಅಂತ ಅಬ್ಸರ್ವ್ ಮಾಡಿದ್ರಲ್ಲ, ನೀವು ಮಿಲ್ಕ್ ಪಾಕೆಟ್ ಅಥವಾ ಗ್ರಾಸರಿ ಪಾಕೆಟ್ಸ್ ಎಲ್ಲ ಕಟ್ ಮಾಡುವಾಗ ಆ ಟೈನಿ ಎಡ್ಜನ್ನ ಪೂರ್ತಿಯಾಗಿ ಕಟ್ ಮಾಡ್ದಿರ ಅದಕ್ಕೆ ನೇತಾಡೋ ಥರ ನೋಡ್ಕೊಳ್ಳಿ. ಇನ್ನು ಕೆಲವೊಂದು ಕಂಟೈನರ್ಸಲ್ಲಿ ಗ್ರಾಸರೀಸ್ ಎಲ್ಲ ಕೂಡ ಖಾಲಿ ಆಗಿತ್ತು, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿದ್ದೆ. ಈಗ ಅದನ್ನೆಲ್ಲ ತುಂಬಿಸ್ಕೊಳ್ತಿದ್ದೀನಿ. ಮಾರ್ನಿಂಗ್ ಟೈಮ್ ಮಲ್ಟಿ ಟಾಸ್ಕಿಂಗ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಈಗ ಸಮ್ಮರ್ ಆಗಿರೋದ್ರಿಂದ ಮಡಿಕೆಯಲ್ಲಿ ನೀರನ್ನ ತುಂಬಿಸಿಡ್ತಾ ಇದ್ದೀನಿ. ಇಂದಿನ ದಿನ ತುಂಬಿಸಿಟ್ಟಿದ್ದಂಥ ನೀರಲ್ಲಿ ಸ್ವಲ್ಪ ಭಾಗ ಉಳಿದಿತ್ತು, ಅದನ್ನು ಒಂದು ಜಗ್ಗಲ್ಲಿ ಹಾಕಿಟ್ಟು ಉಳಿದಿರೋವಂಥದ್ದನ್ನೆಲ್ಲ ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಆದಷ್ಟು ಬೆಳಗಿನ ಜಾವನೇ ಮಡಿಕೆಗೆ ನೀರನ್ನ ತುಂಬಿಸಿ ಇಟ್ಬಿಟ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ ಅನ್ನೋದ್ರಿಂದ ನೀರನ್ನ ತುಂಬಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಚಾಪಿಂಗ್ ಬೋರ್ಡ್ನ ಇಟ್ಬಿಟ್ಟು ಅದ್ರ ಮೇಲೆ ಹಾಟ್ಪಾಟ್ ಸ್ಟ್ಯಾಂಡ್ನ ಇಟ್ಟು ಈ ಮಡಿಕೆನ ಇಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಮಡಿಕೆಗೆ ನೀರೇನಾದ್ರು ತುಂಬಿಸ್ಬೇಕು ಅಂದಾಗ ಈ ಟ್ರಿಕ್ನ ಫಾಲೋ ಮಾಡ್ಬೋದು. ಯೂಶ್ವಲಿ ಸಿಂಕ್ ಹತ್ರನೇ ವಾಟರ್ ಪ್ಯೂರಿಫೈಯರ್ಸ್ ಎಲ್ಲ ಇರುತ್ತೆ. ಸೊ ಸಿಂಕ್ ಮೇಲೆ ಮಡಿಕೆ ಇಡೋಕ್ಕಾಗಲ್ಲ ಅಂದಾಗ ಈ ಟ್ರಿಕ್ನ ಕೂಡ ಫಾಲೋ ಮಾಡ್ಬೋದು. ನೀರು ತುಂಬೋಷ್ಟರಲ್ಲಿ ಕೆಲವೊಂದು ಗ್ರಾಸರೀಸ್ ಎಲ್ಲ ರೀಫಿಲ್ ಮಾಡ್ಕೊಳ್ಬೇಕಾಗಿತ್ತು. ಅವುಗಳನ್ನೆಲ್ಲ ಕಂಟೈನರಲ್ಲಿ ತುಂಬಿಸಿ ಇಟ್ಕೊಂಡಿದ್ದೀನಿ. ಇನ್ನು ಕಾಫಿ ಪೌಡರ್ನ ರೀಫಿಲ್ ಮಾಡಬೇಕಾದ್ರೆ ಸ್ವಲ್ಪ ಎಲ್ಲ ಚೆಲ್ಲಿತ್ತು, ಅದನ್ನೆಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ಈ ಮಣ್ಣಿನ ಮಡಿಕೆನ ಒಂದು ಸೈಡ್ಗೆ ಇಟ್ಕೊಂಡು ಈಗ ನಾನು ಕಿಚನ್ ವೈಪ್ಸ್ ಬರುತ್ತೆ ಅಲ್ವಾ, ಆ ವೈಪ್ಸಿಂದಲೇ ನೀಟಾಗಿ ಈ ಥರ ಒರೆಸ್ಕೊಳ್ತೀನಿ. ಸೊ ಇದು ಒಂದು ರಿಯಲಿಸ್ಟಿಕ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ಗಜಿಬಿಜಿಯಾಗಿದ್ದಂತಹ ದಿನ. ಇನ್ನು ಕಿಚನ್ ಕೌಂಟರ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರದ ವೈಪ್ಸ್ ಏನಿದೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಕಿಚನ್ನ ನೀಟಾಗಿ ಇಟ್ಕೊಳ್ಳೋದಕ್ಕೋಸ್ಕರ. ಒನ್ಸ್ ಯೂಸ್ ಮಾಡಿದ್ಮೇಲೆ ವಾಶ್ ಮಾಡಿ ಇಟ್ಟರೆ ವಿತಿನ್ ಹಾಫ್ ಆನ್ ಅವರಲ್ಲೇ ಅದು ಡ್ರೈ ಆಗಿಬಿಟ್ಟಿರುತ್ತೆ. ಇನ್ನು ಡಿಟಾಕ್ಸ್ ವಾಟರ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋಂಥ ಅಭ್ಯಾಸ ನಮ್ಮ ಮನೇಲಿ ಎಲ್ಲರಿಗೂ ಇದೆ. ಈ ವಾಟರಲ್ಲಿ ಸ್ವಲ್ಪ ಪೌಡರ್ನ ಮಿಕ್ಸ್ ಮಾಡಿ ಇಡ್ತೀನಿ. ಒಂದು 5 ನಿಮಿಷ ಬಿಟ್ಟರೆ ಉಗುರು ಬೆಚ್ಚಗಾಗುತ್ತೆ. ಅಷ್ಟರಲ್ಲಿ ಆಯಿಲ್ ಮಸಾಜ್ ಮಾಡಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಹೊರಗಡೆ ಎಲ್ಲ ಸ್ಪಾ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಾರೆ, ಅಷ್ಟೇ ಚಾರ್ಜಸ್ ಕೂಡ ಮಾಡ್ತಾರೆ. ಹೊರಗಡೆ ಹೋಗುವಷ್ಟು ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ಮನೆಯಲ್ಲೇ ಹೆಡ್ ಮಸಾಜ್ನ ಮಾಡಿಸ್ಕೊಳ್ತಾ ಇದ್ದೀನಿ. 5 ರಿಂದ 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡ್ರೆ ಸೊ ಕೂದಲ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಕೂದಲು ಮಾಯಿಶ್ಚರೈಸ್ ಕೂಡ ಆಗುತ್ತೆ. ಇನ್ನು ಮಿಲ್ಕ್ ಕೂಡ ಬಾಯ್ಲ್ ಆಗಿತ್ತು, ಸ್ಟವ್ನ ಆಫ್ ಮಾಡಿದ್ದೀನಿ. ಇನ್ನು ಈ ಡಿಟಾಕ್ಸ್ ವಾಟರ್ ಕೂಡ ಉಗುರು ಬೆಚ್ಚಗಾಗಿದೆ. ಇದರಲ್ಲಿ ನಿಂಬೆ ರಸನ ಸೇರಿಸಿ ಇಂಟೆಕ್ ತೊಗೊಳ್ತೀನಿ. ಇನ್ನು ಮೇಲೆ ಹೋಗೋಣ ಅಂತ ಅಬ್ಸರ್ವ್ ಮಾಡಿದೆ, ತುಂಬ ಬಾಕ್ಸಸ್ ಅನ್ನೋದು ಇತ್ತು, ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಕ್ಕೆ ಹೇಳಿ ಬಟ್ಟೆಗಳೆಲ್ಲ ನಾನು ಕೆಲವೊಂದನ್ನ ಈ ಥರ ದಿವಾನ್ ಮೇಲೆ ಇಟ್ಟಿದ್ದೆ. ಲಾಸ್ಟ್ ವಿಡಿಯೋಸ್ ನೀವು ನೋಡಿದರೆ ಅಬ್ಸರ್ವ್ ಮಾಡೇ ಇರ್ತೀರ. ಟ್ರಾವೆಲ್ ಪ್ಲಾನಿಂಗ್ನ ಮಾಡ್ತಾ ಇದ್ದಿದ್ದರಿಂದ ಕೆಲವೊಂದು ಐಟಮ್ಸ್ ಎಲ್ಲ ಬಂದಂಗೆ ಒಂದು ಕಡೆ ಜೋಡಿಸ್ಕೊಂಡಿದ್ದೆ. ಅಂದರೆ ಪ್ಯಾಕಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅನ್ನೋದ್ರಿಂದ. ನಾವು ವಾಶ್ಗೆ ಹಾಕಬೇಕಾಗಿದ್ದಂತಹ ಲಾಂಡ್ರಿ ಕೂಡ ಇತ್ತು. ಟ್ರಾವೆಲ್ ಮುಗಿಸ್ಕೊಂಡು ಬಂದರೆ ತುಂಬ ಜಾಸ್ತಿ ಬಟ್ಟೆ ಆಗಿಬಿಡುತ್ತೆ, ಒಗೆಯೋಕ್ಕೆಲ್ಲ ಕಷ್ಟ ಅನ್ನೋದ್ರಿಂದ ಈಗ ಎಷ್ಟು ಬಟ್ಟೆ ಇದೆಯೋ ಅಷ್ಟನ್ನೆಲ್ಲ ಕೂಡ ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಮಿಷಿನಲ್ಲಿ ಕೂಡ ಕೆಲವೊಂದ್ಸತಿ ವಾಶ್ ಮಾಡ್ಕೊಳ್ತೀನಿ. ಯಾವ್ಯಾವ ಬಟ್ಟೆ ಕಲರ್ ಹೋಗುತ್ತೋ ಅದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡೋಕ್ಕಿಟ್ಟು ಉಳಿದಿರೋಂಥದ್ದನ್ನೆಲ್ಲ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಈ ವ್ಲಾಗ್ ನೋಡೋದ್ರಿಂದ ನಿಮ್ಮ ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ನಿಮಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ರೀತಿ ಹೆಕ್ಟಿಕ್ ಶೆಡ್ಯೂಲಲ್ಲೂ ಕೂಡ ಟೈಮ್ನ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇವತ್ತು ತುಂಬ ಪ್ಲಾನ್ಸ್ ಇದೆ, ತುಂಬ ಹೆಕ್ಟಿಕ್ ಆಗಿದೆ ಶೆಡ್ಯೂಲ್ ಕೂಡ. ಸೊ ಅದಕ್ಕೋಸ್ಕರ 6:30 ಮಧ್ಯದಲ್ಲಿ ನಾನು ಬಟ್ಟೆ ಎಲ್ಲಾನು ಮಿಷಿನ್ಗೆ ಹಾಕಿಬಿಟ್ಟು ಹ್ಯಾಂಡ್ ವಾಶ್ ಮಾಡಬೇಕಾಗಿರುವಂಥ ಕ್ಲಾತ್ಸ್ನ ಕೂಡ ಈ ಥರ ಒಣಗಾಕಿದ್ದೀನಿ. ಯೂಶ್ವಲಿ ಪ್ರತಿನಿತ್ಯ ಈ ಟೈಮಲ್ಲಿ ತುಂಬ ಪ್ಲೆಸೆಂಟ್ ಆಗಿರುತ್ತೆ. ಬಟ್ ಇವತ್ತು ಸ್ವಲ್ಪ ಶೆಡ್ಯೂಲ್ ಸ್ವಲ್ಪ ಹರಿಬರಿಯಾಗಿರೋ ಕಾರಣ ಗಿಡಗಳಿಗೆ ನೀರು ಹಾಕೋದಕ್ಕಿಂತ ಮುಂಚೆನೇ ಈ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೀನಿ. ಈ ಕೆಲಸಗಳೆಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಅರೌಂಡ್ 8:30 to 9 o'clock ಏನೋ ಆಗಿದೆ. ಈಗ ಬ್ರೇಕ್ಫಾಸ್ಟ್ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ರಾಗಿ ಗಂಜಿನ ಮಾಡ್ತಾ ಇದ್ದೀನಿ. ರಾಗಿ ಗಂಜಿನ ಬೇಸಿಗೆ ಕಾಲದಲ್ಲಿ ಕುಡಿಯೋದ್ರಿಂದ ಬಾಡಿಗೆ ತುಂಬಾ ತಂಪು. ಬೆಳಗಿನ ಜಾವ ತುಂಬ ಜನ ಅಂಬಲಿ ಥರ ಮಾಡಿಕೊಂಡು ಕೂಡ ಕುಡಿತಾರೆ. ರಾಗಿ ಗಂಜಿ ಜೊತೆಗೆ
ಮಜ್ಜಿಗೆ ಕೂಡ ಮಿಕ್ಸ್ ಮಾಡಿ ಕುಡಿತಾರೆ, ಇಲ್ಲ ಕೆಲವೊಬ್ರು ಹಾಲು ಕೂಡ ಮಿಕ್ಸ್ ಮಾಡ್ತಾರೆ. ನಾನು ಯಾವ ಥರ ಈ ರಾಗಿ ಗಂಜಿನ ಅಂಬಲಿನ ಮಾಡ್ತೀನಿ ಅನ್ನೋದನ್ನ ಈಗಾಗಲೇ ಒಂದು ಶಾರ್ಟ್ ರೂಪದಲ್ಲಿ ಶೇರ್ ಮಾಡಿದ್ದೀನಿ. ಫೇಸ್ಬುಕ್ಕಲ್ಲಂತೂ ತುಂಬ ಇಂಟ್ರೆಸ್ಟ್ ತೋರಿಸಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಇನ್ನು ನಮ್ಮ ಟ್ರಾವೆಲ್ ಪ್ಲಾನ್ ಇದ್ದಿದ್ದರಿಂದ ಹೆಲ್ಪರ್ಗೆ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಮೇಯ್ನಾಗಿ ಗಿಡಗಳಿಗೆ ನೀರು ಹಾಕ್ಲೇಬೇಕಾಗತ್ತೆ. ಸಮ್ಮರ್ ಆಗಿರೋ ಕಾರಣ ಒಂದಿನ ಮಿಸ್ ಮಾಡಿದ್ರು ಕೂಡ ಗಿಡ ಸತ್ತೋಗೋ ಚಾನ್ಸ್ ಇರುತ್ತೆ, ಅಷ್ಟೊಂದು ಬಿಸಿಲಿರುತ್ತೆ. ಐ ಹೋಪ್ ಈ ವಿಡಿಯೋ ನೀವು ನೋಡೋಷ್ಟರಲ್ಲಿ ನಾವು ಟ್ರಿಪ್ಪಿಂದ ಮನೆಗೆ ಬಂದಿರ್ತೀವಿ ಅಂತ ಅಂದ್ಕೊಳ್ತೀನಿ. ನಾವು ಒಂದು ಕಡೆ ಬ್ರೇಕ್ಫಾಸ್ಟ್ ಕೂಡ ತಯಾರಿ ಮಾಡ್ಕೊಳ್ತಾನೆ ಉಳಿದಿರೋ ಕೆಲಸಗಳನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅದನ್ನೆಲ್ಲ ಶೇರ್ ಮಾಡೋಕ್ಕಾಗಲಿಲ್ಲ. ಒನ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕಿಚನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ಹೋಗೋ ಕೆಲಸ ಕೂಡ ಇದೆ. ಕೆಲವೊಂದು ಬ್ಯಾಗ್ಸ್ ಎಲ್ಲ ಕೂಡ ನಾವು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ವಿ, ಕೆಲವೊಂದು ಶಾಪಿಂಗ್ ಎಲ್ಲ ಮಾಡಿದ್ವಿ. ಸೊ ಆ ಶಾಪಿಂಗ್ಗೆ ಸಂಬಂಧಪಟ್ಟಿರೋನಿಗೆ ಒಂದು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ವೆಸ್ಟ್ ಸೈಡಿಗೆ ಬಂದಿದ್ದೀನಿ. ಸಂಬಂಧಪಟ್ಟಿರುವಂಥ ರೀಲ್ಸ್ನ ಪೋಸ್ಟ್ ಮಾಡಿದಾಗ ತುಂಬ ಜನ ಡ್ರೆಸ್ ಬಗ್ಗೆ ಲಿಂಕ್ಸ್ನ ಕೇಳಿದ್ದೀರಾ. ನಾನು ಎಲ್ಲ ಡ್ರೆಸ್ಸಸ್ನೂ ವೆಸ್ಟ್ ಸೈಡಲ್ಲೇ ತೊಗೊಂಡಿದ್ದೀನಿ. ಎಕ್ಸಾಕ್ಟ್ ಲಿಂಕ್ ಅನ್ನೋದು ನಾನು ಕೊಡೋಕ್ಕಾಗಲ್ಲ. ನಿಮ್ಗೆ ಬೇಕಂದರೆ ವೆಸ್ಟ್ ಸೈಡಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸೇಮ್ ಡ್ರೆಸ್ಸೇ ಸಿಗುತ್ತೆ. ಒನ್ಸ್ ಹೊರಗಡೆ ಏನೇನು ಕೆಲಸ ಇತ್ತು ಅದನ್ನೆಲ್ಲ ಫಿನಿಶ್ ಮಾಡ್ಕೊಂಡು ಬಂದೆ. ಈಗ ನಾನು ಫ್ರಿಜ್ಜಲ್ಲಿರುವಂಥ ತರಕಾರಿನೆಲ್ಲನೂ ಹೊರಗಡೆ ತೆಗೆದಿಡ್ತಾ ಇದ್ದೀನಿ. ಈಗ ನಾವು ಊರಿಗೂ ಕೂಡ ಹೋಗಬೇಕು. ಊರಿಗೆ ಹೋಗ್ಬೇಕಾದ್ರೆ ಈ ತರಕಾರಿ ಎಲ್ಲ ತೊಗೊಂಡೋದ್ರೆ ಅಟ್ಲೀಸ್ಟ್ ಅವ್ರು ಯೂಸ್ ಮಾಡ್ತಾರೆ. ಫ್ರಿಜ್ಜಲ್ಲೇ ಇಟ್ಟರೆ ನಾವು 10-15 ದಿನ ಕಾಲ ಹೊರಗಡೆ ಹೋಗಿ ಬರೋದ್ರಿಂದ ಬೇಗ ಹಾಳಾಗಿಬಿಡುತ್ತೆ ಅನ್ನೋದ್ರಿಂದ ಎಲ್ಲ ತರಕಾರಿನ ತೆಗೆದು ಒಂದು ಕವರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯೂಶ್ವಲಿ ಅಬ್ಸರ್ವ್ ಮಾಡಿದರೆ ನಮ್ಮ ಮನೇಲಿ ಈ ಥರ ಮೊಳಕೆ ಕಟ್ಟಿರುವಂಥ ಮೆಂತ್ಯ ಕಾಳು ಇರುತ್ತೆ ಅಲ್ವಾ, ಅದು ಕೂಡ ವೇಸ್ಟ್ ಆಗಬಾರ್ದು ಅನ್ನೋದ್ರಿಂದ ಎಲ್ಲದನ್ನು ಸಪ್ರೇಟ್ ಕವರ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜಿಪ್ಲಾಕ್ ಕವರ್ಸ್ ಅಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇಂಥದನ್ನು ಪ್ಯಾಕ್ ಮಾಡೋದಕ್ಕೋಸ್ಕರ. ಈ ವ್ಲಾಗ್ ಶೂಟ್ ಮಾಡಿದ್ರಿಂದ ಎಷ್ಟು ಹೆಕ್ಟಿಕ್ ಆಗಿತ್ತು ನನ್ನ ಶೆಡ್ಯೂಲ್ ಅಂದರೆ ಒಂದು ಸ್ವಲ್ಪ ಹೊತ್ತು ಕೂಡ ಕೂತ್ಕೊಳ್ಳೋಕ್ಕೆ ಟೈಮೇ ಸಿಗಲಿಲ್ಲ. ಒನ್ಸ್ ಈ ತರಕಾರಿನೆಲ್ಲ ಪ್ಯಾಕ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಮಕ್ಕಳ ಬಟ್ಟೆ ಎಲ್ಲ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನು ಮಕ್ಕಳಿಗೆ ಬೇಕಾಗಿರುವಂಥ ಸ್ನ್ಯಾಕ್ಸ್ನ ಅರೌಂಡ್ ಒಂದು 10 to 12 ಡೇಸಿಗೆ ಬೇಕಾಗಿರುವಂಥ ಸ್ನ್ಯಾಕ್ಸ್ ಎಲ್ಲ ಕೂಡ ಈ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಏನೇನು ಸ್ನ್ಯಾಕ್ಸ್ನ ಪ್ಯಾಕ್ ಮಾಡಿದ್ದೀನಿ ಅಂತ ತೋರ್ಸೋಕ್ಕಾಗ್ತಿಲ್ಲ. ಯೂಶ್ವಲಿ ನಮ್ಮ ಮನೇಲಿ ಚಿಪ್ಸ್ ಇರ್ಬೋದು, ಈ ಪ್ಯಾಕ್ಡ್ ಸ್ನ್ಯಾಕ್ಸ್ನ ತೊಗೊಂಬರೋದು ಸ್ವಲ್ಪ ಕಡಿಮೆನೇ. ಬಟ್ ಮಕ್ಕಳಿಗೆ ಹೊರಗಡೆ ಬೇರೆ ಎಲ್ಲೂ ಅಂಗಡಿಗಳಲ್ಲಿ ಸ್ನ್ಯಾಕ್ಸ್ ಕೊಡಿಸ್ಬಾರ್ದು ಅನ್ನೋದ್ರಿಂದ ಒಂದು ಶಾಪಲ್ಲೇ ಎಲ್ಲದನ್ನು ಬೈ ಮಾಡ್ಕೊಂಡು ಬಂದಿದ್ದೀನಿ. ಕಿಚನ್ನು ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಊರಿಗೆ ಹೋಗಿ ಬಂದ ಮೇಲೆ ತೋರಿಸ್ತಾ ಇರೋವಂಥ ಕ್ಲಿಪ್ಪಿಂಗ್ಸು. ಸೊ ಒನ್ಸ್ ನಾವು ಅಡುಗೆ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಗ್ಯಾಸ್ ಸ್ಟವ್ನ ಕೂಡ ಆಫ್ ಮಾಡಿದ್ದೀನಿ. ಅಂದರೆ ಗ್ಯಾಸ್ ಬರೋವಂಥ ನಾಬ್ನ ಕೂಡ ಆಫ್ ಮಾಡ್ಕೊಂಡಿದ್ದೀವಿ. ಇನ್ನು ಏನೇನು ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ನಮ್ಮ ಟ್ರಿಪ್ಗೆ ಅದನ್ನೆಲ್ಲ ಕೂಡ ದಿವಾನ್ ಮೇಲೆ ಇಟ್ಕೊಂಡಿದ್ದೀನಿ. ಸ್ಯಾಂಡಲ್ಸ್ ಇರ್ಬೋದು, ಶೂಸು ಎಲ್ಲದನ್ನು ಕೂಡ ಈ ಥರ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಟೈಮ್ ಬಂದು ಅರೌಂಡ್ 8:30 ರಾತ್ರಿ ಆಗಿದೆ. ಸೊ ಈಗ ನಾನು ಸೂಟ್ ಕೇಸ್ನ ತೆಗೆದು ಎಲ್ಲದನ್ನು ಜೋಡಿಸ್ಕೊಳ್ಬೇಕು. ಅಷ್ಟರಲ್ಲಿ ನಾನು ಏನೇನು ಜೋಡಿಸ್ಕೊಳ್ತಾ ಇದ್ದೀನಿ ಅನ್ನೋದನ್ನು ರಫಾಗಿ ಒಂದ್ಸತಿ ತೋರಿಸ್ತಾ ಇದ್ದೀನಿ. ಇನ್ನು ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಾ ಇರೋದ್ರಿಂದ ನಮ್ಮ ಕಸಿನ್ಗೆ ಕೊಡೋದಕ್ಕೋಸ್ಕರ ಕೆಲವೊಂದು ಸ್ನ್ಯಾಕ್ಸು ಸ್ವೀಟ್ಸ್ ಎಲ್ಲ ಕೂಡ ತರಿಸಿದ್ದೆ. ಅದನ್ನೆಲ್ಲ ಈಗ ಪ್ಯಾಕ್ ಮಾಡಬೇಕು. ಕಾಂತಿ ಸ್ವೀಟ್ಸಲ್ಲೇ ತರಿಸಿದ್ರಿಂದ ಅವರು ನೀಟಾಗಿ ಸೀಲ್ ಮಾಡಿ ಕೊಟ್ಟಿದ್ದಾರೆ, ಅಂದರೆ ಟೇಪ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಒಂದ್ಸತಿ ಕ್ಲಿಂಗ್ ರ್ಯಾಪಿಂದ ಎಲ್ಲದನ್ನ ರ್ಯಾಪ್ ಮಾಡಿ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡ್ಬೋದು ಅನ್ನೋದ್ರಿಂದ ಕ್ಲಿಂಗ್ ರ್ಯಾಪ್ನ ಮತ್ತು ಜಿಪ್ಲಾಕ್ ಪೌಚಸ್ನ ಎಲ್ಲದನ್ನ ಸೈಡ್ಗೆ ಇಟ್ಕೊಂಡಿದ್ದೀನಿ. ನಾನು ಈಗ ತಿನ್ನೋದಕ್ಕೋಸ್ಕರ ನಾನು 2 ಸ್ವೀಟ್ನ ಮಾತ್ರ ಸಪ್ರೇಟಾಗಿ ತೊಗೊಂಡು ಬಂದಿದ್ದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದರ ಎಕ್ಸಾಕ್ಟ್ ಹೆಸರು ನಿಮಗೆ ನೆನಪಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಊಟ ಎಲ್ಲ ಆಗಿದೆ, ಏನಾದರೂ ಕೆಲಸ ಬಾಕಿ ಇದೆಯಾ ಅಂತ ನೋಡಿದಾಗ ಗಿಡಗಳು ನೆನಪಾಯಿತು. ಈ ಗಿಡ ತುಂಬಾ ತೂಕ ಇರುತ್ತೆ, ಹೊರಗಡೆ ಇಡೋಕ್ಕಾಗಲ್ಲ ಅನ್ನೋದ್ರಿಂದ ವಾಟ್ರಿಂಗ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನು 2 ಗಿಡ ಮಾತ್ರನೇ ಬಾಕಿ ಇತ್ತು. ಲಾಸ್ಟ್ ವಿಡಿಯೋನ ನೀವು ನೋಡಿದರೆ ಎಲ್ಲ ಗಿಡಗಳನ್ನ ಎಂಟ್ರಿ ವೇಯಲ್ಲಿ ಜೋಡಿಸಿದ್ದೆ. ಸೊ ಈ 2 ಗಿಡನ ಕೂಡ ಅಲ್ಲೇ ಇಟ್ಬಿಟ್ಟು ಗಿಡಗಳಿಗೆಲ್ಲ ಒಂದ್ಸತಿ ವಾಟ್ರಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಹೆಕ್ಟಿಕ್ ಶೆಡ್ಯೂಲಲ್ಲಿ ಸ್ಕಿನ್ ಕೇರ್ ಮಾಡೋಕ್ಕೆ, ಹೇರ್ ಕೇರ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಹೇರ್ ಕೇರ್ ಆದರೂ ಒಂದಿನ ಮುಂಚೆನೇ ಮಾಡ್ಕೊಂಡಿದ್ದೆ, ಬಟ್ ಸ್ಕಿನ್ ಕೇರ್ ಅಂತೂ ಮಾಡೋಕ್ಕೆ ಆಗಲಿಲ್ಲ. ಸೊ ಇಮ್ಮಿಡಿಯೇಟಾಗಿ ಒಂದು 15 ನಿಮಿಷದಲ್ಲಿ ಫೇಸ್ಗೆ ಸಿಂಪಲ್ಲಾಗಿ ಫೇಶಿಯಲ್ನ ಮಾಡ್ಕೊಂಡಿದ್ದೆ. ಈಗ ನಾನು ಪೆಡಿಕ್ಯೂರ್ನ ಮಾಡ್ಕೊಳ್ತಾ ಇದ್ದೀನಿ. ಸಮ್ಮರ್ ಆಗಿರೋ ಕಾರಣ ತುಂಬಾ ಟ್ಯಾನ್ ಆಗಿತ್ತು. ಪೆಡಿಕ್ಯೂರ್ನ ಮಾಡ್ಕೊಳ್ತಾನೆ ಡಿಟ್ಯಾನ್ ರಿಮೂವಲ್ ಪ್ಯಾಕ್ ಕೂಡ ಹಾಕ್ಕೊಳ್ಬೇಕು. ಮಧ್ಯದಲ್ಲಿ ಎಲ್ಲೂ ಗ್ಯಾಪ್ ಸಿಗದೆ ಇದ್ದಿದ್ದ ಕಾರಣ 1 by 1 ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಈಗ ಡಿಟ್ಯಾನ್ ಪ್ಯಾಕ್ ಹಾಕ್ಕೊಂಡೆ ನಾನು ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಈವನ್ ಇಯರಿಂಗ್ಸ್ ಚೇಂಜ್ ಮಾಡೋ ಟೈಮ್ ಕೂಡ ಸಿಗಲಿಲ್ಲ.
ಈಗ ನಾನು ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನು ಕ್ಲಾತ್ಸ್ ಎಲ್ಲ ಕೂಡ ಪ್ಯಾಕ್ ಮಾಡ್ಕೊಳ್ಬೇಕು. ಮೇಯ್ನಾಗಿ ಫಸ್ಟ್ಗೆ ನಾನು ಏನೇನು ಕ್ಲಾತ್ಸ್ ಎಲ್ಲ ಬೇಕು ಅದನ್ನೆಲ್ಲ ತೆಗೆದಿಟ್ಟಿದ್ದರಿಂದ ನನಗೆ ಈಗ ಈಸಿ ಆಯಿತು. ಲಾಸ್ಟ್ ಮಿನಿಟಲ್ಲಿ ಎಲ್ಲ ಬಟ್ಟೆನ ತೆಗೆದು ಜೋಡಿಸ್ಬೇಕು ಅಂದರೆ ತುಂಬ ಹೆಕ್ಟಿಕ್ ಆಗ್ತಿತ್ತು. ಆದರೂ ಕೂಡ ಒಂದು ಕ್ಲಾತ್ ಏನೋ ಮಿಸ್ ಮಾಡಿದ್ದೆ, ಅಂದ್ಬಿಟ್ರೆ ಎಲ್ಲದನ್ನು ಕೂಡ ಜೋಡಿಸ್ಕೊಂಡಿದ್ದೀನಿ. ಸೊ ಇಷ್ಟು ಹೆಕ್ಟಿಕ್ ಶೆಡ್ಯೂಲಲ್ಲಿ ಕೆಲವೊಂದು ಐರನಿಂಗ್ ಮಾಡಬೇಕಾಗಿರುವಂಥ ಕ್ಲಾತ್ಸ್ ಕೂಡ ಇತ್ತು. ಒಂದು 2 ಪೇರ್ ಏನೋ ಐರನ್ ಮಾಡಬೇಕಾಗಿತ್ತು. ಈಗ ನಾನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಯಾಕ್ ಡ್ರೈ ಆಗೋಷ್ಟರಲ್ಲಿ ಐರನಿಂಗ್ ಕೂಡ ಆಯಿತು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಲ್ಲದನ್ನ ಒಂದು ಕಡೆಗೆ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೂಟ್ ಕೇಸಸ್ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಈಗ 1 ಬೈ 1 ಎಲ್ಲದನ್ನ ರೋಲಿಂಗ್ ಮೆಥಡಲ್ಲಿ ಜೋಡಿಸ್ಕೊಳ್ಬೇಕಾಗತ್ತೆ. ಯಾವ ಥರ ಜೋಡಿಸ್ಕೊಳ್ತೀನಿ, ಏನೇನೆಲ್ಲ ಜೋಡಿಸ್ಕೊಳ್ತೀನಿ ಅನ್ನೋದನ್ನು ಈಗಾಗಲೇ ಕೆಲವೊಂದು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ನಾನು ಟ್ರಿಪ್ ಹೋಗಿ ಬಂದಮೇಲೂ ಕೂಡ ಮನೆ ನೀಟಾಗಿರಬೇಕು ಅಂದರೆ ಯಾವ್ಯಾವ ರೀತಿ ಟ್ರಿಕ್ಸ್ನ ನಾನು ಫಾಲೋ ಮಾಡ್ತೀನಿ ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ. ಈಗ ಜಸ್ಟ್ ಬಟ್ಟೆಗಳನ್ನ ನಾನು ಯಾವ ಥರ ಜೋಡಿಸ್ತಾ ಇದ್ದೀನಿ ಅನ್ನೋ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರನೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬ ಜಾಸ್ತಿ ಬಟ್ಟೆಗಳನ್ನ ಒಂದೇ ಸೂಟ್ ಕೇಸಲ್ಲಿ ಜೋಡಿಸ್ಬೇಕು ಅಂದಾಗ ಆದಷ್ಟು ಈ ಥರ ರೋಲಿಂಗ್ ಮೆಥಡ್ನ ಫಾಲೋ ಮಾಡಿದ್ರೆ ತುಂಬ ಬಟ್ಟೆಗಳನ್ನ ಒಂದೇ ಸೂಟ್ ಕೇಸಲ್ಲಿ ಜೋಡಿಸ್ಬೋದು. ಈವನ್ ವಾಶ್ ಮಾಡಬೇಕಾಗಿರುವಂಥ ಕ್ಲಾತ್ಸ್ ಆದರೂ ಕೂಡ ಇದೇ ಮೆಥಡಲ್ಲಿ ನೀವು ಫೋಲ್ಡ್ ಮಾಡಿ ಇಡೋದಾದರೆ ತುಂಬ ಸ್ಪೇಸ್ ಅನ್ನೋದು ಸೇವ್ ಆಗುತ್ತೆ. ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಏನು ಇಂಟಿಮೇಷನ್ ಇಲ್ಲದೆ ತುಂಬ ಹೆಕ್ಟಿಕ್ ಶೆಡ್ಯೂಲ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೀರಲ್ವ. ನಾವು ಎಲ್ಲಿ ಟ್ರಾವೆಲ್ ಮಾಡಿದ್ವಿ, ಅಲ್ಲಿ ಏನು ಮಾಡಿದ್ವಿ, ಅದು ಡೀಟೇಲ್ಸ್ ಎಲ್ಲ ನಿಮಗೆ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸುಮಾರಷ್ಟು ವೀಡಿಯೋಸ್ನ ನಾನು ಪೋಸ್ಟ್ ಮಾಡಬೇಕು ಟ್ರಾವೆಲ್ ವ್ಲಾಗ್ಸ್ನ ಅಂತ ಅಂದ್ಕೊಳ್ತೀನಿ. ಬಟ್ ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಗೊತ್ತಾಗಬೇಕಲ್ವಾ. ಪ್ಯಾಕಿಂಗ್ ಅಂತೂ ಮುಗೀತು, ಎಲ್ಲದನ್ನ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಅರೌಂಡ್ 2 to 3 hours ಏನೋ ಗ್ಯಾಪ್ ಇದೆ ನಮ್ಮ ಫ್ಲೈಟ್ಗೆ. ನೀವು ಅಬ್ಸರ್ವ್ ಮಾಡಿದರೆ ಇವತ್ತಿನ ದಿನ ಅಂತೂ ನನಗೆ ಎಲ್ಲೂ ಕೂಡ ಸ್ವಲ್ಪ ಹೊತ್ತು ಫ್ರೀ ಟೈಮ್ ಅನ್ನೋದು ಸಿಗಲೇ ಇಲ್ಲ. ಕಂಟಿನ್ಯೂಸ್ ಆಗಿ 1 by 1 ಕೆಲಸಗಳನ್ನ ಮಾಡ್ತಾನೆ ಇದ್ದೆ. ಫೈನಲಿ ಈಗ ಒಂದು 2 hours ರೆಸ್ಟ್ ಮಾಡಿ ಆಮೇಲೆ ರೆಡಿ ಆಗಿದ್ದೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಕರೆಕ್ಟ್ ಟೈಮ್ಗೆ ಎಲ್ಲ ಪ್ಯಾಕಿಂಗು ಮುಗ್ದಿದೆ, ನಾವು ಕೂಡ ರೆಡಿ ಆಗಿದ್ದೀವಿ. ಫೈನಲಿ ಈಗ ಹೊರಡೋ ಅಂಥ ಟೈಮ್. ಹೊರಡೋಕ್ಕಿಂತ ಮುಂಚೆ ಸೊ ನಾನು ಮಾಡಬೇಕಾಗಿರೋಂಥ ಕೆಲಸಗಳನ್ನೆಲ್ಲ ಫಿನಿಷ್ ಮಾಡಿಕೊಂಡು, ಅಂದರೆ ವಿಂಡೋಸ್ ಕ್ಲೋಸಿಂಗ್ ಇರ್ಬೋದು, ಕೆಲವೊಂದೆಲ್ಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ. ಸೊ ಅದನ್ನೆಲ್ಲ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಇನ್ನು ಹೊರಡೋದಕ್ಕಿಂತ ಮುಂಚೆ ದೇವ್ರಿಗೆ ಕೈ ಮುಗಿದು ಹೋಗುವಂಥ ಅಭ್ಯಾಸ ನನಗಿದೆ. ಸೊ ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀನಿ. ಚಪ್ಪಲ್ ಹಾಕ್ಕೊಂಡು ಮನೇಲೆಲ್ಲ ಓಡಾಡಬಾರ್ದು, ಆದ್ರೂ ನೀವು ಶೂಸ್ ಎಲ್ಲ ಹಾಕ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಿದ್ದೀರಲ್ಲ. ಸೊ ಈ ಶೂಸ್ ಹೊಸದಾಗಿರೋದ್ರಿಂದ ಸೊ ನನ್ನ ಮನೆ ಒಳಗಡೆ ತೊಗೊಂಡು ಬಂದಿದ್ದೆ, ಅದನ್ನ ವೇರ್ ಮಾಡಿದ್ದೀನಿ ಅಷ್ಟೇ. ಟೈಮ್ ಮಿಡ್ನೈಟ್ ಆಗಿರೋ ಕಾರಣ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಡಾರ್ಕ್ ಆಗಿದೆ ಅಂತ. ಸೊ ಎಲ್ಲ ಗಿಡಗಳು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋಗ್ಬೇಕು ಅಂದರೆ ಗಿಡಗಳದೇ ಒಂದು ಯೋಚನೆ. ಈ ಸರಿ ಟ್ರಿಪ್ ಹೋಗಿ ಬಂದಮೇಲೆ ನಮ್ಮ ಗಿಡಗಳು ಯಾವ ಥರ ಇರುತ್ತೋ ಏನಂತ ಕಮಿಂಗ್ ವಿಡಿಯೋಸಲ್ಲಿ ತೋರಿಸ್ತೀನಿ. ಫೈನಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಏರ್ಪೋರ್ಟ್ಗೆ ಹೊರಟ್ವಿ. ನೋಡ್ತಾ ಇರ್ಬೋದು ನೈಟಲ್ಲಿ ಏರ್ಪೋರ್ಟ್ ರೋಡ್ ಯಾವ ಥರ ಇರುತ್ತೆ ಅಂತ. ಇಂಟರ್ನ್ಯಾಷನಲ್ ಫ್ಲೈಟ್ ಆಗಿರೋದ್ರಿಂದ ಅಫ್ಕೋರ್ಸ್ ಟರ್ಮಿನಲ್ 2ಗೆ ಇತ್ತು ನಮ್ಮದು. ಸೊ ಟರ್ಮಿನಲ್ 2ಗೆ ರೀಚ್ ಆದಮೇಲೆ ಅಲ್ಲಂತೂ ವೈಬ್ಸ್ ತುಂಬಾ ಚೆನ್ನಾಗಿತ್ತು. ಈಗಾಗಲೇ ನೀವು ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿರುವಂಥ ಗಿಡಗಳಿರ್ಬೋದು, ಆ ಒಂದು ಅಟ್ಮಾಸ್ಫಿಯರ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾವುದೇ ಹ್ಯಾಂಗಲಿಂದ ನೋಡಿದ್ರೂ ಕೂಡ ಈ ವೀವ್ ಅಂತೂ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇದೆ, ಕೆಲವೊಂದು ನ್ಯಾಚುರಲ್ ಪ್ಲಾಂಟ್ಸ್ ಇದೆ. ಅಷ್ಟು ಐಟಲ್ಲೂ ಕೂಡ ನ್ಯಾಚುರಲ್ ಪ್ಲಾಂಟ್ಸ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ವಾ. ಫೈನಲಿ ಬ್ಯಾಗೇಜ್ ಚೆಕಿಂಗ್ ಎಲ್ಲ ಮುಗೀತು. ಈಗ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಳ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಶ್ವಲಿ ಯಾವಾಗಲೂ ಕ್ಲೀನಿಂಗು ಆರ್ಗನೈಸೇಷನ್ನೇ ಅಲ್ಲದೆ ಬೇರೆ ರೀತಿಯ ರೊಟೀನ್ಸು ಕೂಡ ಇರುತ್ತೆ. ಬಟ್ ಆ ವಿಡಿಯೋಸ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡಲ್ಲ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.